ದ್ವಿತೀಯ PUCಯ ಇತಿಹಾಸ 2026ಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಪ್ರಶ್ನೆಯನ್ನ ಯಾವ ರೀತಿಯಾಗಿ ಕೇಳಬಹುದು, 2 ಅಂಕದ ಪ್ರಶ್ನೋತ್ತರಗಳನ್ನ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಂದಿನ ವಿಡಿಯೋಗಳಲ್ಲಿ ನಾನು 5 ಅಂಕಗಳಿಗೆ ಸಂಬಂಧಿಸಿದಂತೆ ಹಾಗೆ 10 ಅಂಕದ ಪ್ರಶ್ನೋತ್ತರಗಳನ್ನು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಕೊಟ್ಟಿದ್ದೇನೆ. ಇಲ್ಲಿ ಈ ಒಂದು ವಿಡಿಯೋದಲ್ಲಿ 2 ಅಂಕಗಳಿಗೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರಗಳನ್ನ ನೋಡೋಣ. ನೀವು ಇಲ್ಲಿ ಕೊಟ್ಟಿರುವಂತಹ ಎಲ್ಲ 2 ಅಂಕದ ಪ್ರಶ್ನೋತ್ತರಗಳನ್ನ ಅಭ್ಯಾಸ ಮಾಡಿದ್ರೆ ನೀವು ಪರೀಕ್ಷೆಯಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಸುಲಭವಾಗಿ ಉತ್ತರಿಸಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ರೆ ನೋಡ್ತಾ ಹೋಗೋಣ. ಭಾರತದ 2 ಇತರ ಹೆಸರುಗಳನ್ನ ತಿಳಿಸಿ ಅಂತ ಕೇಳಿದರೆ ಹಿಂದೂಸ್ತಾನ್ ಅಂತ ಬರಿಬಹುದು, ಇಂಡಿಯಾ ಅಂತ ಬರಿಬಹುದು, ಹಾಗೆ ಭರತಖಂಡ ಅಂತಲೂ ಕೂಡ ಬರಬಹುದು. ಭಾರತದಲ್ಲಿ ಉದಯಿಸಿರುವಂತಹ ಯಾವುದಾದ್ರೂ 2 ಪ್ರಮುಖ ಧರ್ಮಗಳ ಹೆಸರನ್ನ ತಿಳಿಸಿ ಅಂತ ಕೇಳಿದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಇದೆ. ಇದು ಗ್ರೀಕ್ ಭಾಷೆಯಿಂದ ಬಂದಿರುವಂತಹದ್ದು. ಪ್ಯಾಲಿಯೋ ಹಳೆಯ ಮತ್ತು ಲಿಥಿಕ್ ಅಂದ್ರೆ ಶಿಲೆ ಎಂಬುದಾಗಿದೆ. ಸಿಂಧೂ ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿಗಳನ್ನ ತಿಳಿಸಿ ಅಂತ ಕೇಳಿದರೆ ನೀವು ಈ ಒಂದು ಪ್ರಶ್ನೋತ್ತರಗಳನ್ನ ಹೇಳ್ತಾ ನಾನು ಹೋಗ್ತಾ ಇರ್ಬೇಕಾದ್ರೆ ನೀವು ಕೂಡ ಅಭ್ಯಾಸ ಮಾಡಿದ್ರೆ ಸುಲಭವಾಗಿ ನೀವು ಕೂಡ ಅವುಗಳನ್ನ ಪರ್ಫೆಕ್ಟ್ ಆಗಬಹುದು. ದಹನ ಮತ್ತು ಹೂಳುವಂತಹ ಪದ್ಧತಿಯನ್ನ ಸಿಂಧೂ ನಾಗರಿಕತೆಯ ಜನರು ಶವ ಸಂಸ್ಕಾರ ಪದ್ಧತಿಯನ್ನ ಅವರು ಅನುಸರಿಸ್ತಾ ಇದ್ರು. ನಾವು ಕೂಡ ಅಷ್ಟೇ ಈ ಒಂದು ದಹನ ಮತ್ತು ಹೂಳು ಪದ್ಧತಿಯನ್ನೇ ಅನುಸರಿಸ್ತಾ ಇದ್ದೇವೆ. ಇನ್ನು ಗೊಮ್ಮಟೇಶ್ವರ ವಿಗ್ರಹವನ್ನ ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ಅಂತ ಇದೆ. ಚಾಮುಂಡರಾಯ ಕ್ರಿಶಕ 983ರಲ್ಲಿ ಶ್ರವಣಬೆಳಗೊಳದಲ್ಲಿ ಸ್ಥಾಪಿಸ್ತಾರೆ. ಇದು ಗೊಮ್ಮಟೇಶ್ವರ ವಿಗ್ರಹವನ್ನು ಅವರು ಸ್ಥಾಪಿಸಿದ್ರು. ವಿಷ್ಣುವರ್ಧನನ ಯಾವುದಾದರೂ 2 ಬಿರುದುಗಳನ್ನ ಬರೆಯಿರಿ ಅಂತ ಕೇಳಿದರೆ ಮಹಾಮಂಡಲೇಶ್ವರ ಹಾಗೆ ಮಲೆ ಪೆರೋಲ್ ಗಂಡ ಅಂತ ಹೇಳ್ಬಿಟ್ಟು ಅವನಿಗೆ ಬಿರುದುಗಳಿತ್ತು. ಇನ್ನು ಇಂಡೋ ಇಸ್ಲಾಮಿಕ್ ಶೈಲಿಯ ಯಾವುದಾದರೂ 2 ಲಕ್ಷಣಗಳನ್ನ ತಿಳಿಸಿ ಅಂತ ಕೇಳಿದರೆ ಕಮಾನುಗಳು, ಗುಮ್ಮಟಗಳು ಮತ್ತು ಮಿನಾರ್ಗಳು. ಇನ್ನು ತಾಜ್ ಮಹಲ್ ಅನ್ನು ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿದೆ ಅಂತ ಅಂದು ಶಹಜಾನ್ ಕಟ್ಟಿಸ್ತಾನೆ. ಅದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಇದೆ. ಶಂಕರಾಚಾರ್ಯರನ್ನ ಷಣ್ಮುಖ ಸ್ಥಾಪನಾಚಾರ್ಯ ಅಂತ ಹೇಳ್ಬಿಟ್ಟು ಕರೆಯಲು ಕಾರಣವೇನು ಅಂತ ಇದೆ. ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರಸ್ವಾಮಿ ಎಂಬ 6 ದೇವರುಗಳ ಪೂಜೆಗೆ ಪ್ರಾಮುಖ್ಯತೆ ನೀಡುವ ಮೂಲಕ ವಿವಿಧ ಪಂಥಗಳನ್ನ ಒಂದುಗೂಡಿಸುವಂತಹ ಪ್ರಯತ್ನವನ್ನ ಮಾಡಿದ ಕಾರಣಕ್ಕಾಗಿ ಶಂಕರಾಚಾರ್ಯರನ್ನ ಷಣ್ಮುಖ ಸ್ಥಾಪನಾಚಾರ್ಯ ಅಂತ ಹೇಳಿಬಿಟ್ಟು ಕರೆಯಲು ಕಾರಣವಾಯಿತು. ಇನ್ನು ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ ಅಂತ ಇದೆ. ಈ ಅನುಭವ ಮಂಟಪವನ್ನು ಸ್ಥಾಪಿಸಿದಂತಹ ಬಸವಣ್ಣನವರು ಇದು ಕಲ್ಯಾಣದಲ್ಲಿ ಸ್ಥಾಪಿಸ್ತಾರೆ. ಕಪ್ಪು ಕೋಣೆ ದುರಂತ ಎಂದರೇನು ಅಂತ ಇದೆ. ಕಪ್ಪು ಕೋಣೆಯ ದುರಂತ ಅಂತಂದ್ರೆ ಕಾಸಿಂ ಬಜಾರನ ಆಕ್ರಮಣದ ವೇಳೆಯಲ್ಲಿ ಸಿರಾಜುದ್ದೌಲನು 146 ಜನ ಇಂಗ್ಲಿಷರನ್ನು ಬಂಧಿಸ್ಬಿಟ್ಟು ಅಂತ ಹೇಳಲಾಗುತ್ತೆ. ಅವರನ್ನ ಕೈದಿಗಳಾಗಿ ತೆಗೆದುಕೊಂಡು ಬಂದು 152 × 18 ಅಡಿ ವಿಸ್ತಾರದ ಕೋಣೆಗೆ ದೂಡ್ತಾನೆ. ಅವರಲ್ಲಿ 123 ಜನರು ಉಸಿರುಗಟ್ಟಿ ಮರಣವನ್ನ ಹೊಂದ್ತಾರೆ ಮತ್ತು 23 ಜನ ಮಾತ್ರ ಬದುಕುಳಿತಾರೆ. ಈ ಘಟನೆಯನ್ನ ಕಪ್ಪು ಕೋಣೆಯ ದುರಂತ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಭಾರತದ ಪ್ರಥಮ ಸ್ವತಂತ್ರ ಸಮರದ ವಿಫಲತೆಗೆ ಯಾವುದಾದರೂ 2 ಕಾರಣಗಳನ್ನ ಬರೆಯಿರಿ ಅಂತ ಕೇಳಿದರೆ ಇದು ಕೇವಲ ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದು ಸರಿಯಾದಂತಹ ನಾಯಕತ್ವವಿರಲಿಲ್ಲ, ಶಸ್ತ್ರಗಳ ಸಂಗ್ರಹಣೆ ಇರಲಿಲ್ಲ, ಸಮಾನವಾದಂತಹ ಯೋಜನೆಯೂ ಕೂಡ ಇರಲಿಲ್ಲ. ಇನ್ನು ರೈತವಾರಿ ಪದ್ಧತಿ ಎಂದರೇನು ಅಂತ ಇದೆ. ರೈತರು ಅಥವಾ ಕೃಷಿಕರಿಗೆ ನಿಯಮಿತವಾಗಿ ಕಂದಾಯವನ್ನ ಕೊಡುವಂತಹ ಒಪ್ಪಂದದ ಮೇರೆಗೆ ಭೂ ಮಾಲೀಕತ್ವವನ್ನು ನೀಡುವಂತಹದ್ದೇ ರೈತವಾರಿ ಪದ್ಧತಿ. ಯಾವುದಾದರೂ 2 ಭಾರತೀಯ ನೃತ್ಯ ಪ್ರಕಾರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಒಂದು ಭರತನಾಟ್ಯ, ಕುಂಚಿಪುಡಿ, ಒಡಿಸ್ಸಾ ಮತ್ತು ಕಥಕ್ಕಲಿ. ಇನ್ನು ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇಲೆ ಎಲ್ಲಿಂದ ಎಲ್ಲಿಯವರೆಗೂ ಇತ್ತು ಅಂದ್ರೆ ಅದು ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಕವಿರಾಜ ಮಾರ್ಗದಲ್ಲಿ ಹೇಳಲಾಗುತ್ತೆ. ಮೆಸೋಲಿಥಿಕ್ ಪದದ ಅರ್ಥವೇನು ಅಂತಂದ್ರೆ ಮೆಸೋ ಅಂದ್ರೆ ಮಧ್ಯ, ಲಿಥಿಕ್ ಅಂದ್ರೆ ಶಿಲೆ ಅಂದ್ರೆ ಮಧ್ಯಶಿಲಾಯುಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ 2 ಕಾರಣಗಳನ್ನ ತಿಳಿಸಿ ಅಂತ ಕೇಳಿದರೆ ಒಂದು ಆರ್ಯರ ಆಕ್ರಮಣವಾಗಿರುವಂತಹದ್ದು, ಮತ್ತೊಂದು ಪ್ರಕೃತಿಯ ವಿಕೋಪ. ಇನ್ನು ಮಹಾಪರಿತ್ಯಾಗ ಅಂದ್ರೇನು ಅಂತ ಕೇಳಿದರೆ ಸಾಂಸಾರಿಕ ಬದುಕಿನಿಂದ ಬೇಸರಗೊಂಡ ಸಿದ್ಧಾರ್ಥನು ಸನ್ಯಾಸತ್ವ ಸ್ವೀಕರಿಸಲು ತನ್ನ ಸಂಸಾರ
ರಾಜ್ಯ, ಕೋಶ, ಪ್ರಜೆ, ತಂದೆ, ತಾಯಿ, ಮಗು, ಹೆಂಡತಿ ಎಲ್ಲವನ್ನೂ ತ್ಯಜಿಸಿ ಸನ್ಯಾಸಿಯಾಗಿ ಜ್ಞಾನದ ಹುಡುಕಾಟದಲ್ಲಿ ತೊಡಗಿಕೊಳ್ತಾನೆ. ಈ ಒಂದು ಸಂಗತಿಯನ್ನ ಮಹಾಪರಿತ್ಯಾಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವಂತಹ ಯಾವುದೋ 2 ಪ್ರಮುಖ ಮೂಲಾಧಾರಗಳನ್ನು ತಿಳಿಸಿ ಅಂತ ಕೇಳಿದರೆ, ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಮುದ್ರಾ ರಾಕ್ಷಸ. ಇನ್ನು 2ನೇ ತರೈನ್ ಯುದ್ಧ ಯಾರ ನಡುವೆ ನಡೆಯಿತು ಅಂತ ಕೇಳಿದರೆ, 2ನೇ ತರೈನ್ ಕೈದನ ಸಾಮಾನ್ಯ ಶಕ 1192ರಲ್ಲಿ ಗಜನಿ ಮಹಮ್ಮದ್ ಮತ್ತು ಪೃಥ್ವಿರಾಜ್ ಚೌಹಾನರ ನಡುವೆ ನಡೆಯುತ್ತೆ. ಇನ್ನು ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂತಹ 2 ವ್ಯಕ್ತಿಗಳನ್ನ ಹೆಸರಿಸಿ ಅಂತ ಕೇಳಿದರೆ, ಅದು ತಾಯಿ ಜೀಜಾಬಾಯಿ ಮತ್ತೆ ಗುರು ದಾದಾಜಿ ಕೊಂಡದೇವ. ಶಿವಾಜಿ ಮೇಲೆ ಪ್ರಭಾವ ಬೀರಿದಂತಹ 2 ವ್ಯಕ್ತಿಗಳು. ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸ್ತಾರೆ ಅಂದ್ರೆ, ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಸಾಮಾನ್ಯ ಶಕ 788ರಲ್ಲಿ ಜನಿಸ್ತಾರೆ. 2 ಸೂಫಿ ಪಂಥಗಳನ್ನ ಹೆಸರಿಸಿ ಅಂತ ಕೇಳಿದರೆ, 2 ಸೂಫಿ ಪಂಥಗಳು ಅಂದ್ರೆ ಚಿಸ್ತಿ ಪಂಥ ಮತ್ತೆ ಸುಹರ್ ವೃದ್ಧಿ. ಹಾಗೆ ದಯಾನಂದ ಸರಸ್ವತಿಯವರ ತಂದೆ ತಾಯಿಗಳನ್ನ ಹೆಸರಿಸಿ ಅಂತ ಕೇಳಿದರೆ, ದಯಾನಂದ ಸರಸ್ವತಿಯವರ ತಂದೆ ಕೃಷ್ಣಾಜಿ ತಿವಾರಿ ಮತ್ತೆ ತಾಯಿ ಯಶೋಧ ಬಾಯಿ. ಇನ್ನು ವಿಶ್ವೇಶ್ವರಯ್ಯನವರ ಯಾವುದಾದರೂ 2 ಕೃತಿಗಳನ್ನ ತಿಳಿಸಿ ಅಂತ ಕೇಳಿದರೆ, ವಿಶ್ವೇಶ್ವರನವರು ಬರೆದಂತಹ ಕೃತಿಗಳು ಇಂಗ್ಲಿಷ್ನಲ್ಲಿ ಇವೆ. ಎವಿಷನಲ್ ಆಫ್ ಪ್ರಾಸ್ಪೆಕ್ಟಸ್ ಮತ್ತು ಮೈಸೂರು ಪ್ಲಾನೆಟ್ ಎಕನಾಮಿ ಫಾರ್ ಇಂಡಿಯಾ, ಹಾಗೆ ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಅನ್ನುವಂತಹದ್ದು. ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಯಾರಾದರೂ ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಸದಸ್ಯರು ಅಂದ್ರೆ ಫಜಲ್ ಅಲಿ ಮತ್ತೆ ಎಚ್ ಎ ಗುಂಡೂರವರು. ಹಾಗೆ ಕೆ.ಎಂ. ಪಣಿಕ್ಕರ್. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ 2 ಐತಿಹಾಸಿಕ ತಾಣಗಳನ್ನು ಹೆಸರಿಸಿ ಎಂದು ಕೇಳಿದರೆ, ರಾಜಸ್ಥಾನದ ಗಿರಿದುರ್ಗಗಳು ಮತ್ತು ಹಂಪೆ. ಹಾಗೆ ಭಾರತಕ್ಕೆ ಭೇಟಿ ನೀಡಿದಂತಹ 2 ಚೀನಿ ಯಾತ್ರಿಕರನ್ನ ಹೆಸರಿಸಿ ಅಂತ ಕೇಳಿದರೆ, ಯುಯಾನ್ಸಾಂಗ್ ಮತ್ತು ಪಾಹಿಯಾನ. ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ, ನಿಯೋ ಅಂದ್ರೆ ಹೊಸ, ಲಿಥಿಕ್ ಅಂದ್ರೆ ಶಿಲೆ ಅಂತ ಹೇಳ್ಬಿಟ್ಟು. ಹಾಗೆ ಹರಪ್ಪ ಮತ್ತು ಮೊಹೆಂಜೊದಾರವನ್ನ ಸಂಶೋಧಿಸಿದವರು ಯಾರು ಅಂತ ಇದೆ. ಹರಪ್ಪ ಡಾಕ್ಟರ್ ಆರ್.ಪಿ. ದಯಾನಂದರಾಮ್ ಸಹಾನಿ ಅವರು ಸಂಶೋಧಿಸಿದ್ರೆ, ಮೊಹೆಂಜೊದಾರವನ್ನ ಡಾಕ್ಟರ್ ಆರ್.ಡಿ. ಬ್ಯಾನರ್ಜಿ ಅವರು ಸಂಶೋಧಿಸ್ತಾರೆ. ಇನ್ನು ಬೌದ್ಧ ಧರ್ಮದ ಪಂಥಗಳನ್ನ ಹೆಸರಿಸಿ ಅಂತ ಕೇಳಿದರೆ, ಹೀನಯಾನ ಮತ್ತು ಮಹಾಯಾನ. ಕಾಳಿದಾಸನ 2 ಮಹಾಕಾವ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ, 2 ಮಹಾಕಾವ್ಯಗಳು ಅಂತಂದ್ರೆ ರಘುವಂಶ ಮತ್ತು ಕುಮಾರ ಸಂಭವ. ಮೊಘಲರ ವಾಸ್ತುಶಿಲ್ಪದ 2 ಲಕ್ಷಣಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಗೊಮ್ಮಟಗಳು, ಎತ್ತರವಾದಂತಹ ಸ್ತಂಭಗಳು, ಕಮಾನುಗಳು ಮತ್ತು ಮಿನಾರ್ಗಳು. ಶಿವಾಜಿಯು ಸಂಗ್ರಹಿಸುತ್ತಿದ್ದಂತಹ 2 ಪ್ರಮುಖ ತೆರಿಗೆಗಳು ಯಾವುವು ಅಂತ ಕೇಳಿದರೆ, ಚೌತ್ ಮತ್ತು ಸರ್ದೇಶ್ ಮುಖಿ. ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು ಅಂತ ಇದೆ. ಅವರು ಸಾಮಾನ್ಯ ಶಕ 1238ರಲ್ಲಿ ಉಡುಪಿ ಬಳಿಯ ಪಾಜಕದಲ್ಲಿ ಜನಿಸ್ತಾರೆ. ಭಕ್ತಿ ಚಳವಳಿಯ ಪ್ರಮುಖ ಅಂಶಗಳೇನು ಅಂತ ಇದೆ. ಭಕ್ತಿ ಸಾಮಾಜಿಕ ಸಮಾನತೆ, ಧಾರ್ಮಿಕ ಸಾಮರಸ್ಯ, ಲಿಂಗ ಸಮಾನತೆ. ಸ್ವಾಮಿ ವಿವೇಕಾನಂದರು ಪ್ರಕಟಿಸಿದಂತಹ ಪತ್ರಿಕೆಗಳನ್ನ ಹೆಸರಿಸಿ ಅಂತ ಕೇಳಿದರೆ, ಪ್ರಬುದ್ಧ ಭಾರತ, ಉದ್ಬೋಧನ. ಮೈಸೂರಿನ 2 ಪ್ರಮುಖ ಕಮಿಷನರ್ಗಳನ್ನ ಹೆಸರಿಸಿ ಅಂತ ಕೇಳಿದರೆ, ಮಾರ್ಕ್ ಗಬ್ಬನ್ ಮತ್ತು ಲೆವಿಸ್ ಬೆಂಥಾಮ್ ಬೌರಿಂಗ್. ತೀವ್ರಗಾಮಿ ನಾಯಕರಲ್ಲಿ ಯಾರಾದರೂ 2ರನ್ನ ಹೆಸರಿಸಿ ಅಂತ ಕೇಳಿದರೆ, ಲಾಲಾ ಲಜಪತ್ ರಾಯಿ, ಬಾಲಗಂಗಾಧರ ತಿಲಕರು ಮತ್ತು ಬಿಪಿನ್ ಚಂದ್ರಪಾಲ್. ಇತಿಹಾಸಕ್ಕೆ ಕೇಳಬಹುದಾದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 2 ಅಂಕದ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಒಂದು ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.